ನಮಸ್ಕಾರ ವೀಕ್ಷಕರೇ, ವೀಕ್ಷಣಾ ರಂಗೋಲಿಗೆ ಸ್ವಾಗತ. ಇವತ್ತಿನ ರಂಗೋಲಿ ವಿಶೇಷ ಹೇಳಿಕೊಡ್ತೀನಿ. ಇವತ್ತು ರಂಗೋಲಿ ಅಲಂಕಾರ ಶೇಷದೇವರನ್ನ ಲಕ್ಷ್ಮೀ ಹೃದಯ ರಂಗೋಲಿಗೆ, ನಾರಾಯಣ ಹೃದಯ ರಂಗೋಲಿಗೆ ಅಲಂಕರಿಸೀನಿ. ಲಕ್ಷ್ಮೀ ಹೃದಯ, ನಾರಾಯಣ ಹೃದಯ ಸ್ತೋತ್ರ ಪಾರಾಯಣ, ನಾರಾಯಣ ವರ್ಮ ಸ್ತೋತ್ರ ಪಾರಾಯಣ ಮಾಡಿ ಈ ರಂಗೋಲಿನ ಅಲಂಕರಿಸೀನಿ. ಜೊತೆಗೆ ಶುಕ್ರವಾರ ನಿತ್ಯ ಹಾಕುವ ರಂಗೋಲಿಗಳು ಕೂಡ ದೇವ್ರ ಮನೆಯಲ್ಲಿ ಮಣಿ ಮೇಲೆ ಹಾಕೀನಿ. ಅದನ್ನು ಕೂಡ ವಿಡಿಯೋನ ಆ್ಯಡ್ ಮಾಡ್ತೀನಿ. ಅವೆಲ್ಲ ರಂಗೋಲಿಗಳು ಪ್ರತಿನಿತ್ಯ ಹಾಕಿ ತೋರಿಸುವ ರಂಗೋಲಿಗಳೇ ಅಲ್ಲ, ಅವನ್ನ ಓನ್ಲಿ ವಿಡಿಯೋ ಮಾತ್ರನೇ ಆ್ಯಡ್ ಮಾಡ್ತಾಯಿದ್ದೀನಿ. ನಾರಾಯಣ ಹೃದಯ ರಂಗೋಲಿ, ಲಕ್ಷ್ಮೀ ಹೃದಯ ರಂಗೋಲಿ ಆಲ್ರೆಡಿ ಭಾಳ ಸರ್ತಿನೇ ತೋರಿಸಿಕೊಡ್ತಾಯಿನಲ್ಲ. ಪ್ರತಿಯೊಬ್ಬರು ರಂಗೋಲಿ ಮತ್ತೊಂದು ಸಲ ಹಾಕಿ ತೋರಿಸ್ರಿ ಅಂಥೇಳಿ ಮತ್ತೆ ಮೆಸೇಜ್ ಮಾಡ್ತಾಯಿರಿ. 100 ತಂಡ ಚಾನಲ್ದಾಗ ಭಾಳ ಸರ್ತಿನೇ ಹಾಕೀನಿ. ಮತ್ತೊಮ್ಮೆ ಕ್ಲಿಯರಾಗಿ ಹಾಕಿ ತೋರಿಸ್ರಿ ಅಂಥೇಳಿ ಮತ್ತೆ ಮೆಸೇಜ್ ಮಾಡ್ತಾ ಇರಲ್ಲ. ಹೊಸದವರು ಚಾನಲ್ದಾಗ ಆ್ಯಡ್ ಆಗ್ಯಾರಲ್ಲ, ಅವ್ರಿಗೋಸ್ಕರ ಮತ್ತೊಂದು ಸಲ ಕ್ಲಿಯರಾಗಿ ಹಾಕಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ವೃತ್ತಾಕಾರದಲ್ಲಿ ಬರ್ಕೊಂಡು 8 ಗೀಟಗಳು ಹಾಕಿ ಅದಕ್ಕೆ 5 ಚುಕ್ಕಿ ಹಾಕಿ ವಿಡಿಯೋದಾಗ ತೋರಿಸಿದಂಗೆ ಈ ರೀತಿಯಲ್ಲಿ ಚುಕ್ಕಿಗಳು ಸ್ಟ್ರೈಟ್ ಲೈನ್ದಲ್ಲಿ ಇಟ್ಕೋಬೇಕು. ಮತ್ತು ಮಧ್ಯದಲ್ಲಿ 8 ಚುಕ್ಕಿ ಮಧ್ಯದಲ್ಲಿ ಮತ್ತು 8 ಲೈನ್ಗಳು ಗೀಟಗಳು ಹಾಕಿಕೊಂಡು ಅದಕ್ಕೆ ಎದುರಿಗೆ ಮತ್ತು 5 ಚುಕ್ಕಿಗಳು ವಿಡಿಯೋದಾಗ ತೋರಿಸಿದಂಗೆ ಇಟ್ಕೋತಾ ಹೋಗಬೇಕು. ಈ ರಂಗೋಲಿನ ದ್ವಾದಶಿ, ಏಕಾದಶಿ 2 ದಿವಸ ಬಿಡಿಸ್ಬೋದು. ಏಕಾದಶಿ, ದ್ವಾದಶಿ 2 ದಿವಸ ಈ ರಂಗೋಲಿನ ಹಾಕಲಿಕ್ಕೆ ಪ್ರಯತ್ನಿಸಿರಿ. ರಂಗೋಲಿ ಅಲಂಕಾರ ಭಾಳ ಚಲೋ ಬಂದದ. ಶೇಷದೇವರ ಅಲಂಕಾರ 5 ಪದ್ಮದಿಂದ ಅಲಂಕರಿಸೀನಿ. ನಿಮಗೊಂದು ವೇಳೆ ಇನ್ನೂ ಚಲೋ ಬಂದರೆ ಬೇರೆ ಪದ್ಮದಿಂದ ಕೂಡ ಅಲಂಕರಿಸಬಹುದು. ನಿಮಗೆ ಬಂದ ರೀತಿಯಲ್ಲಿ ರಂಗೋಲಿನ ಅಲಂಕರಿಸಬಹುದು. ನಾನು ಪದ್ಮದಿಂದ ಶೇಷದೇವರನ್ನ ಲಕ್ಷ್ಮೀ ಹೃದಯ ರಂಗೋಲಿಗೆ, ನಾರಾಯಣ ಹೃದಯ ರಂಗೋಲಿಗೆ ಅಲಂಕರಿಸೀನಿ. 8 ಲೈನ್ಸ್ ಇಟ್ಕೊಂಡಿವಲ್ಲ, ಮೊದಲಿಗೆ ಆ ಲೈನ್ಗೆ ಪಕ್ಕದಲ್ಲಿ ಇದ್ದ ಲೈನ್ದಾಗ ಮ್ಯಾಲಿಂದ 3ನೇ ಚುಕ್ಕಿಗೆ ಜಾಯಿಂಟ್ ಮಾಡಬೇಕು. ಅದ್ರ ಮೇಲಿದ್ದ ಚುಕ್ಕಿಗೆ ಕೊನೆ ಚುಕ್ಕಿಗಳಿಗೆ ಹಂಗೆ ವಿಡಿಯೋದಾಗ ನೋಡಿದಂಗೆ 3 ಚುಕ್ಕಿಗಳನ್ನ ಗೀಟಕ್ಕೆ ಜಾಯಿಂಟ್ ಮಾಡ್ಕೋತಾ ಹೋಗಬೇಕು. ಇದೇ ಪ್ರಕಾರ ಆಪೋಸಿಟಾಗಿ ಮತ್ತು ಜಾಯಿಂಟ್ ಮಾಡ್ಕೋತಾ ಬಂದರೆ ನಾರಾಯಣ ಹೃದಯ ರಂಗೋಲಿ ಕಂಪ್ಲೀಟ್ ಆಗ್ತದೆ. ಹೇಳೋದು ಸ್ವಲ್ಪ ಕನ್ಫ್ಯೂಸ್ ಆಗ್ತದಲ್ಲ, ಅದಕ್ಕೆ ವಿಡಿಯೋನ ನೋಡಿ ಫಾಲೋ ಆಗಿ ರಂಗೋಲಿ ಹಾಕಲಿಕ್ಕೆ ಪ್ರಯತ್ನಿಸಿರಿ. ಆಲ್ರೆಡಿ ಬಂದವರು ಇರ್ತಾರಲ್ಲ, ನೀವೆಲ್ಲರೂ ಸ್ಕಿಪ್ ಮಾಡ್ಬೋದು. ಒಂದು ವೇಳೆ ಹೊಸದವರು ಇದ್ದರೆ ಕ್ಲಿಯರಾಗಿ ನೀಟಾಗಿ ತೋರಿಸ್ಬೇಕಂತ ಹೇಳಿ ನಿಧಾನವಾಗಿ ಹಾಕಿ ತೋರಿಸ್ತಾ ಇದ್ದೀನಿ. ಒಂದು ವೇಳೆ ರಂಗೋಲಿಗಳು ಎಲ್ಲ ಹಾಕಬೇಕಂದ್ರೆ ಕಷ್ಟ ಅಲ್ಲ. ಇದು ಮತ್ತು ಲಕ್ಷ್ಮೀ ಹೃದಯ ರಂಗೋಲಿ 2 ಮಾತ್ರನೇ ರಂಗೋಲಿ ಹಾಕಿದರೆ ಕೂಡ ಶುಕ್ರವಾರ ಮತ್ತು ಶನಿವಾರ ಏಕಾದಶಿ, ದ್ವಾದಶಿಗೆ ಇವೆರಡು ರಂಗೋಲಿ ಹಾಕಿದರೆ ಕೂಡ ಭಾಳ ಶ್ರೇಷ್ಠ. ಈಗ ನೋಡಿರಲ್ಲ, ಇದೇ ಪ್ರಕಾರ ಆಪೋಸಿಟಾಗಿ ಚುಕ್ಕಿಗಳನ್ನ ಜಾಯಿಂಟ್ ಮಾಡ್ಕೋತಾ ಹೋಗಬೇಕು. ನೀವು ಒಂದು ಸಲ ಹಾಕಿದರೆ ಜಾಯಿಂಟ್ ಮಾಡೋದು ನಿಮ್ಗೇ ಈಸಿಯಾಗಿ ಅರ್ಥ ಆಗ್ತದೆ. ಎದುರ್ಕ ಎ ಚುಕ್ಕಿಗೆ ಯಾವ ಲೈನ್ ಜಾಯಿಂಟ್ ಮಾಡಬೇಕು ಅನ್ನೋದು ನಿಮಗೆ ಕ್ಲಿಯರಾಗಿ ಅರ್ಥ ಆಗ್ತದೆ. ನೋಡ್ತಾ ಇರಲ್ಲ, ವಿಡಿಯೋನ ಸ್ಕಿಪ್ ಮಾಡಲ್ದಂಗೆ ನೋಡಿದರೆ ಈಸಿಯಾಗಿ ಜಾಯಿಂಟ್ ಮಾಡ್ಬೋದು. ಇವತ್ತು ಶುಕ್ರವಾರ ವಿಶೇಷ ಅಷ್ಟದಳ ಪದ್ಮ, ಅಕ್ಷಯ ಪಾತ್ರ, ಶ್ರೀಚಕ್ರ ಯಂತ್ರ ರಂಗೋಲಿ, ತುಳಸಿ ಬೃಂದಾವನ ಮತ್ತು ಕಾಮಧೇನು, ಅಂಬಾರಿ ಇವೆಲ್ಲ ರಂಗೋಲಿಗಳ ಜೊತೆಗೆ ಪ್ರತಿನಿತ್ಯ ಹಾಕುವ ರಂಗೋಲಿಗಳು ಕೂಡ ಅಲಂಕರಿಸೀನಿ. 33 ಗೋಪದ್ಮ, 24 ಕೇಶವನಾಮ ಇವೆಲ್ಲ ರಂಗೋಲಿಗಳು ಕೂಡ ದೊಡ್ಡ ಮಣಿ ಮೇಲೆ ಅಲಂಕರಿಸೀನಿ. ಅದನ್ನು ಕೂಡ ವಿಡಿಯೋನ ಇದ್ರ ಜೊತೆಗೆ ಆ್ಯಡ್ ಮಾಡ್ತೀನಿ. ಈಗ ನಾರಾಯಣ ಹೃದಯ ರಂಗೋಲಿ ಆಯ್ತಲ್ಲ, ಲಕ್ಷ್ಮೀ ಹೃದಯ ರಂಗೋಲಿ ತೋರಿಸಿಕೊಡ್ತೀನಿ. ಲಕ್ಷ್ಮೀ ಹೃದಯ ರಂಗೋಲಿ ಸಿಂಪಲ್ಲಾಗಿ ಬರಿಬೋದು. ಈಗ 8 ಗೀಟ ತೋರಿಸಿಕೊಡ್ತಾಯಿನಲ್ಲ, ಇದೇ ಪ್ರಕಾರ ಹಾಕಿ ಇದಕ್ಕೆ 5 ಚುಕ್ಕಿ ವಿಡಿಯೋದಾಗ ಇಷ್ಟಕ್ಕೆ ಮುಂಚೆ ಹಾಕಿವಲ್ಲ ಅದೇ ಪ್ರಕಾರ 5 ಚುಕ್ಕಿ ಇಟ್ಕೋತಾ ಬರಬೇಕು. ಆದಮೇಲೆ ನಾರಾಯಣ ಹೃದಯಕ್ಕೆ ರಂಗೋಲಿ ಅಲಂಕರಿಸಿವಲ್ಲ ಅದೇ ಪ್ರಕಾರ ಗೀಟಗಳು ಬರ್ದಿವಲ್ಲ, ಗೀಟಲಿಂತ ಬಗಲಾಗಿದ್ದು ಲೈನ್ಗೆ 3ನೇ ಚುಕ್ಕಿಗೆ ವಿಡಿಯೋದಾಗ ನೋಡ್ರಿ ಕ್ಲಿಯರಾಗಿ ಹೇಳ್ತಾಯಿನಿ, 3ನೇ ಚುಕ್ಕಿಗೆ ಜಾಯಿಂಟ್ ಮಾಡ್ಕೋತಾ ಹೋಗಬೇಕು. ಸೇಮ್ ಇದೇ ಪ್ರಕಾರ ಪಕ್ಕದಲ್ಲಿದ್ದ ಲೈನ್ನ ಬಿಟ್ಟು ಆಲ್ಟರ್ನೇಟಾಗಿ ಚುಕ್ಕಿಗಳನ್ನ ಕಲಿಸ್ಕೋತಾ ಹೋಗಬೇಕು. ಇದು ಒಂದು ಪದ್ಮ ಆಕಾರದಲ್ಲಿ ಬರ್ತದೆ. ಮತ್ತು ಅದು ಮೇಲೆ ಮಿಕ್ಕು ಲೈನ್ಗೆ ಪಕ್ಕದಲ್ಲೇ ಇದ್ದು ಲೈನ್ಗೆ ಇದ್ದು ಚುಕ್ಕಿಗಳನ್ನ ಜಾಯಿಂಟ್ ಮಾಡ್ಕೋತಾ ಬರಬೇಕು. ವಿಡಿಯೋನ ನೋಡಿರಿ, ಹೇಳೋದು ಸ್ವಲ್ಪ ಕನ್ಫ್ಯೂಸ್ ಆಗ್ತದಲ್ಲ, ವಿಡಿಯೋನ ನೋಡಿದರೆ ಈಸಿಯಾಗಿ ಕಲಿಸ್ಬೋದು. ಚುಕ್ಕಿಗಳನ್ನ ಜಾಯಿಂಟ್ ಮಾಡೋ ಕಾಲಕ ಕೌಂಟು ಸರಿಯಾಗಿ ಜಾಯಿಂಟ್ ಮಾಡೋದು ನೋಡ್ಕೇರಿ. ಒಂದು ಚುಕ್ಕಿ ತಪ್ಪು ಹೋದರೆ ರಂಗೋಲಿ ಎಲ್ಲ ತಪ್ಪು ಹೋಗ್ತದೆ ಮತ್ತು ರಂಗೋಲಿ ಎಲ್ಲ ಕೆಡಿಸ್ಬೇಕಾಗ್ತದಲ್ಲ, ಅದಕ್ಕೆ ನೋಡಿಕೊಂಡು ಕಲಿಸುವಾಗನೇ 1, 2, 3 ಬರೋಂಗೆ ಕಲಿಸ್ಕೇರಿ. ರಂಗೋಲಿನ ಪ್ರಾಕ್ಟೀಸ್ ಆಗಿಂದನೇ ಹಾಕಲಿಕ್ಕೆ ಪ್ರಯತ್ನಿಸಿರಿ. ರಂಗೋಲಿನ ಕೆಡಿಸಲ್ದಂಗೆ ಹಾಕಲಿಕ್ಕೆ ಪ್ರಯತ್ನಿಸಿರಿ. ಅದಕ್ಕೆ ಒಂದು ಸಲ
ಪ್ರಾಕ್ಟೀಸ್ ಆಗಿಂದನೇ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ರಂಗೋಲಿ ಅಲಂಕಾರ ಭಾಳ ಚಲೋ ಕಾಣಿಸ್ತದೆ. ಈಗ ಶೇಷದೇವ್ರನ್ನ ಪದ್ಮದಿಂದ ಹಾಕಿ ತೋರಿಸ್ತೀನಿ. ನಾನು ಪದ್ಮದಿಂದ ಹಾಕೀನಿ. ಪದ್ಮದಲ್ಲೇ ಬೇರೆ ರೀತಿಯಲ್ಲಿ ಕೂಡ ಅಲಂಕರಿಸ್ಬೋದು. 24 ಕೇಶವನಾಮ ರಂಗೋಲಿ ಹಾಕ್ತೀವಲ್ಲ, ಆ ರೀತಿಯಲ್ಲಿ ಕೂಡ ಪದ್ಮ ರಂಗೋಲಿನ ಬರೆದು ಆ ರೀತಿಯಲ್ಲಿ ಕೂಡ ಅಲಂಕರಿಸ್ಬೋದು. 5 ಪದ್ಮದಿಂದ ಶೇಷದೇವ್ರನ್ನ ಅಲಂಕರಿಸೀನಿ. ನಿಮಗೆ ಇನ್ನೂ ಬಂದು ರೀತಿಯಲ್ಲಿ ಅಲಂಕಾರ ಹಾಕಬೋದು. ನಾನು ಈ ರೀತಿಯಲ್ಲಿ ಹಾಕೀನಿ. ಮತ್ತೊಂದು ಸಲ ಕ್ಲಿಯರಾಗಿ ರಂಗೋಲಿನ ಬೇರೆ ರೀತಿಯಲ್ಲಿ ಕೂಡ ಹಾಕಿ ತೋರಿಸ್ತೀನಿ. ರಂಗೋಲಿ ಅಲಂಕಾರ ಎಲ್ಲ ಆಗಿಂದ ನೋಡ್ರಿ. ಶೇಷದೇವರ ಆಸನ ಮೇಲೆ ಲಕ್ಷ್ಮೀ ಹೃದಯ ರಂಗೋಲಿ, ನಾರಾಯಣ ಹೃದಯ ರಂಗೋಲಿನ ಅಲಂಕರಿಸೀನಿ. ಎಲ್ಲ ಆಗಿಂದ ರಂಗೋಲಿ ಭಾಳ ಚಲೋ ಕಾಣಿಸ್ತದೆ. ನಾಳೆಗೆ ಏಕಾದಶಿ ವಿಶೇಷ. ಈ ರಂಗೋಲಿ ನೀವೆಲ್ಲರೂ ಹಾಕ್ತೀರಿ ಅಂಥೇಳಿ ಇವತ್ತೇ ರಂಗೋಲಿನ ಅಪ್ಲೋಡ್ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ವೇಳೆ ಇಷ್ಟ ಅನಿಸಿದರೆ ರಂಗೋಲಿನ ಫಾಲೋ ಆಗಿ ನಾಳೆಗೆ ಈ ರಂಗೋಲಿನ ಅಲಂಕಾರ ಹಾಕಲಿಕ್ಕೆ ಪ್ರಯತ್ನಿಸಿರಿ. ಒಂದು ವೇಳೆ ಪದ್ಮದಿಂದ ರಂಗೋಲಿ ಹಾಕಲಿಕ್ಕೆ ಕಷ್ಟ ಅನಿಸಿದರೆ ಸಿಂಪಲಾಗಿ ಶೇಷದೇವ್ರನ್ನ ಕೂಡ ಬಿಡಿಸ್ಬೋದು. ನಾನು ಪದ್ಮದಿಂದ ರಂಗೋಲಿನ ಅಲಂಕರಿಸೀನಿ. ನಿಮಗೊಂದು ವೇಳೆ ಕೈ ಕೂತ್ರೆ ಮಾತ್ರ ಈ ರೀತಿಯಲ್ಲಿ ಅಲಂಕಾರ ಹಾಕ್ಬೋದು. ನಿಮ್ಮ ಇಷ್ಟಾನುಸಾರ ರಂಗೋಲಿನ ಅಲಂಕರಿಸಿರಿ. ನಾನು ಈ ರೀತಿಯಲ್ಲಿ ಹಾಕೀನಿ ಅಂಥೇಳಿ ಮಾತ್ರನೇ ತೋರಿಸ್ಕೊಡ್ತಾ ಇದ್ದೀನಿ. ಸ್ವಲ್ಪ ದಿವಸ ರಂಗೋಲಿಗಳು ಬ್ರೇಕ್ ಕೊಡಬೇಕಾಯಿತು. ಕಾರಣ ನನ್ನ ಕೈಯಲ್ಲಿ ಇಂಡೆಕ್ಸ್ ಫಿಂಗರ್ ಮತ್ತು ತಂಬೆಗೆ ಸ್ವಲ್ಪ ಮಜಲ್ ಸ್ಟ್ರೈನ್ಲಿಂತ ರಂಗೋಲಿ ಹೆಚ್ಚು ಹಾಕಿದಾಗ ಕೈ ಸ್ಟ್ರೈನ್ ಆಗಿ ಪೇನ್ ಆಗ್ತಿತ್ತು. ಇದಕ್ಕೋಸ್ಕರ ರಂಗೋಲಿನ ಸ್ವಲ್ಪ ದಿವಸ ಬ್ರೇಕ್ ಕೊಡಬೇಕಾಯಿತು. ಮಸಲ್ಸ್ ಸ್ಟ್ರೈನ್ಲಿಂತ ಕೈ ನೋವಾಗಿ ರಂಗೋಲಿಗಳು ಸ್ವಲ್ಪ ಬ್ರೇಕ್ ಕೊಡಬೇಕಾಯಿತು. ನಿತ್ಯ ದೇವ್ರ ಮನೆ ಕಟ್ಟಿಗೆ ನಂಗೆ ಅನುಕೂಲ ಆದ ರಂಗೋಲಿಗಳೆಲ್ಲ ಪ್ರತಿನಿತ್ಯ ಹಾಕ್ತೀನಿ. ಆದರೆ ಅಲಂಕಾರ ಈಸಿಯಾಗಿ ನಿಮ್ಗೆ ತೋರಿಸಿಕೊಡುವ ರಂಗೋಲಿಗಳು ಇದ್ದರೆ ಮಾತ್ರ ವೀಡಿಯೋನ ಚಾನಲ್ದಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಒಂದು ವೇಳೆ ಇಷ್ಟ ಅನಿಸಿದರೆ ಚಾನಲ್ನ ಚೆಕ್ ಮಾಡಿರಿ. ಬೇರೆ ಬೇರೆ ರಂಗೋಲಿಗಳು ಕೂಡ ಭಾಳನೇ ಅವ, ಅವ್ರನ್ನ ಕೂಡ ರಂಗೋಲಿ ಪ್ರಯತ್ನಿಸಿರಿ. ನಾಳೆ ಏಕಾದಶಿ ವಿಶೇಷ ಗಜೇಂದ್ರ ಮೋಕ್ಷ ರಂಗೋಲಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮೊದಲಿಗೆ ರಂಗೋಲಿ ಹಾಕಿದರೆ ನಾಳೆಗೆ ರಂಗೋಲಿ ಮತ್ತು ಕೆಡಿಸಬಾರ್ದಲ್ಲ, ಮತ್ತು ತಂಗುಳು ರಂಗೋಲಿ ಆಗ್ತದಲ್ಲ ನಾಳೆಗೆ ಅಂಥೇಳಿ ನಾಳೆಗೆ ರಂಗೋಲಿನೇ ಹಾಕ್ತೀನಿ. ಒಂದು ವೇಳೆ ರಂಗೋಲಿ ಅಲಂಕಾರ ಇಷ್ಟ ಅನಿಸಿದರೆ ನೀವು ದ್ವಾದಶಿ ದಿವಸ ಕೂಡ ರಂಗೋಲಿನ ಬರಿಬೋದು. ಶೇಷದೇವರು ಸ್ವಲ್ಪ ಕ್ಲಿಯರಾಗಿ ಅಲಂಕಾರ ಬಂದಿಲ್ಲ, ಆದರೂ ಪರವಾಗಿಲ್ಲ. ನಿಮಗೆಲ್ಲರಿಗೆ ಇನ್ನೂ ಈಸಿಯಾಗಿ ಬಂದರೆ ನಿಮ್ಗೆ ಬಂದ ರೀತಿಯಲ್ಲಿ ರಂಗೋಲಿನ ಅಲಂಕರಿಸಿರಿ. ಪದ್ಮದಿಂದ ಶೇಷದೇವ್ರನ್ನ ಬಿಡಿಸಿನಲ್ಲ, ಅದಕ್ಕೋಸ್ಕರ ಮುಖ ಅಲಂಕಾರ ಸ್ವಲ್ಪ ಬೇರೆ ಹಾಗೆ ಕಾಣಿಸ್ತದೆ. ರಂಗೋಲಿ ಎಲ್ಲ ಆಗಿಂದ ಅಲಂಕಾರ ಮಾತ್ರ ಭಾಳ ಚಲೋ ಕಾಣಿಸ್ತದೆ. ಯಾವಾಗೆ ಒಂದೇ ರೀತಿಯಲ್ಲಿ ರಂಗೋಲಿ ಅಲಂಕಾರ ಹಾಕ್ತೀವಲ್ಲ, ಈ ರೀತಿಯಲ್ಲಿ ಪದ್ಮದಿಂದ ರಂಗೋಲಿ ಹಾಕಲಿಕ್ಕೆ ಪ್ರಯತ್ನಿಸಿರಿ. ಮತ್ತೊಮ್ಮೆ ಶೇಷದೇವ್ರನ್ನ ಬೇರೆ ರೀತಿಯಲ್ಲಿ ಕೂಡ ಅಲಂಕಾರ ಹಾಕಿ ತೋರಿಸ್ತೀನಿ. ಅಂದಿನಲ್ಲ ಸ್ವಲ್ಪ ಕೈ ಸ್ಟ್ರೈನ್ ಹೆಚ್ಚು ಪ್ರೆಸ್ ಮಾಡಿದಾಗ ಕೈ ನೋವಾಗ್ತದೆ ಅಂತೇಳಿ ಹೆಚ್ಚು ರಂಗೋಲಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾಯಿಲ್ಲ. ಮತ್ತೊಮ್ಮೆ ರಂಗೋಲಿನ ಬೇರೆ ರೀತಿಯಲ್ಲಿ ಕೂಡ ರಂಗೋಲಿ ಅಲಂಕಾರ ತೋರಿಸಿಕೊಡ್ತೀನಿ. ಲಕ್ಷ್ಮೀದೇವಿನ ನಾರಾಯಣ ದೇವ್ರನ್ನ ಈ ರೀತಿಯಲ್ಲಿ ರಂಗೋಲಿ ಹಾಕಿ ಅಲಂಕರಿಸಿನಿ. ಎಲ್ಲರಿಗೆ ಮುಖ ಅಲಂಕಾರ ಹಾಕಬೇಕಂದ್ರೆ ಕಷ್ಟ ಅಲ್ಲ, ಅದಕ್ಕೆ ದೇವ್ರನ್ನ ಈ ರೀತಿಯಲ್ಲಿ ರಂಗೋಲಿ ಹಾಕಿ ಅಲಂಕರಿಸಿನಿ. ಒಂದು ವೇಳೆ ಮುಖ ಅಲಂಕಾರ ಬೇಕು ಅಂದರೆ ಕೂಡ ಚಾನಲ್ದಾಗ ಭಾಳ ಸರ್ತಿನೇ ವೀಡಿಯೋಗಳು ಹಾಕೀನಿ. ಭಾಳನೇ ಅವ ವೀಡಿಯೋಗಳು. ಒಂದು ವೇಳೆ ಇಷ್ಟ ಅನಿಸಿ ನಿಮ್ಗೆ ಆ ರಂಗೋಲಿ ಹಾಕಬೇಕನ್ಸಿದ್ರೆ ಚಾನಲ್ದಾಗ ಚೆಕ್ ಮಾಡಿರಿ. ಈ ರಂಗೋಲಿ ಆದರೆ ನಾರಾಯಣ ಹೃದಯ ರಂಗೋಲಿ, ಲಕ್ಷ್ಮೀ ಹೃದಯ ರಂಗೋಲಿ ಆದರೆ ಎಲ್ಲರಿಗೆ ಈಸಿ ಅಲ್ಲ ಹಾಕೋದು, ಎಲ್ಲರಿಗೆ ಬರ್ತದಲ್ಲ. ಇದಕ್ಕೇ ರಂಗೋಲಿ ಅಲಂಕಾರ, ದೇವರ ರಂಗೋಲಿ ಅಲಂಕಾರ ತೋರಿಸಿಕೊಟ್ಟೀನಿ. ರಂಗೋಲಿ ನಿಮ್ಮೆಲ್ಲರಿಗೆ ಇಷ್ಟ ಆಗ್ತದೆ ಅಂಥೇಳಿ ಅಂದ್ಕೊತಾಯಿನಿ. ನೋಡಿರಲ್ಲ ರಂಗೋಲಿ ಅಲಂಕಾರ, ಶೇಷದೇವರ ಅಲಂಕಾರ ಹೃದಯ ರಂಗೋಲಿಗೆ ಅಲಂಕರಿಸೀನಿ. ರಂಗೋಲಿ ಅಲಂಕಾರ ಭಾಳ ಚಲೋ ಕಾಣಿಸ್ತಾ ಅದರ. ನಿಮ್ಗೊಂದು ವೇಳೆ ಇಷ್ಟ ಅನಿಸಿದರೆ ರಂಗೋಲಿ ಹಾಕಲಿಕ್ಕೆ ಪ್ರಯತ್ನಿಸಿರಿ. ನಾಳೆಗೆ ವಿಶೇಷ ಏಕಾದಶಿ ಮತ್ತು ದ್ವಾದಶಿ ಕೂಡ ಈ ರಂಗೋಲಿ ಹಾಕ್ಬೋದು. ಒಂದು ವೇಳೆ ಇಷ್ಟ ಅನಿಸಿದರೆ ರಂಗೋಲಿನ ಹಾಕಲಿಕ್ಕೆ ಪ್ರಯತ್ನಿಸಿರಿ. ರಂಗೋಲಿ ನಿಮ್ಮೆಲ್ಲರಿಗೆ ಇಷ್ಟ ಆಗ್ತದೆ ಅಂಥೇಳಿ ಅಂದ್ಕೊತಾಯಿನಿ. ಈ ರಂಗೋಲಿ ಜೊತೆಗೆ ಶುಕ್ರವಾರ ಇವತ್ತು ಬಿಡಿಸಿದ್ದು ರಂಗೋಲಿ ಕೂಡ ವಿಡಿಯೋನ ಆ್ಯಡ್ ಮಾಡ್ತೀನಿ. ವಿಡಿಯೋ ತೆಗಲಿಕ್ಕೆ ಅವಕಾಶವೂ ಸಿಕ್ಕಿಲ್ಲ. ಆಲ್ರೆಡಿ ಎಲ್ಲರಿಗೆ ಬಂದು ರಂಗೋಲಿಗಳೇ ಅವು. ಮತ್ತು ಹೊಸದಾಗಿ ವಿಡಿಯೋ ತೆಗೆದು ಹಾಕಿದರೆ ನೀವು ಕೂಡ ಬೇಜಾರಾಗ್ತೀರಿ ಅಂಥೇಳಿ ವಿಡಿಯೋನ ಮಾಡಿಲ್ಲ. ಇವೆಲ್ಲ ರಂಗೋಲಿಗಳು ಎಲ್ಲರಿಗೆ ಬರ್ತಾವಲ್ಲ, ಅವೇ ರಂಗೋಲಿಗಳು ಪ್ರತಿದಿನ ನಿತ್ಯ ದೇವ್ರ ಮನೆ ಕಟ್ಟಿಗೆ ಅವೇ ರಂಗೋಲಿ ಹಾಕ್ತೀವಲ್ಲ, ನೀವೆಲ್ಲರೂ ಕೂಡ ಹಾಕ್ತಿರಲ್ಲ, ಅದೇ ರಂಗೋಲಿನ ನಾನು ಕೂಡ ರಂಗೋಲಿ ಅಲಂಕರಿಸೀನಿ. ನೋಡ್ತಾ ಇರಲ್ಲ ಗದಾ ಪದ್ಮ, ಲಕ್ಷ್ಮೀದೇವಿಗೆ ಕೈಯಲ್ಲಿ ಕಮಲ, ಶಂಖ ಚಕ್ರ
ಇವೆಲ್ಲ ರಂಗೋಲಿ ಹೃದಯ ರಂಗೋಲಿಗೆ ಅಲಂಕರಿಸೀನಿ. ರಂಗೋಲಿ ಅಲಂಕಾರ ಎಲ್ಲ ಆಗಿಂದ ದೇವರೇ ಕೂತಾನ ಅಂದಂಗೆ ಕಾಣಿಸ್ತಾ ಅದಲ್ಲ. ರಂಗೋಲಿ ಎಲ್ಲ ಆಗಿಂದ ಅಲಂಕಾರದಲ್ಲಿ ಲಕ್ಷ್ಮೀದೇವಿ ನಾರಾಯಣ ದೇವರು ಕೂತಾನ ಅಂಥೇಳಿ ನಂಬಿಕೆ ಮೇಲೆ ರಂಗೋಲಿನ ಅಲಂಕರಿಸೀನಿ. ನೀವೆಲ್ಲರೂ ಕೂಡ ರಂಗೋಲಿನ ನಾಳೆಗೆ ಈ ರೀತಿಯಲ್ಲಿ ರಂಗೋಲಿನ ಹಾಕಲಿಕ್ಕೆ ಪ್ರಯತ್ನಿಸಿರಿ. ರಂಗೋಲಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿರಿ. ಇವತ್ತಿಗೆ ರಂಗೋಲಿ ಇಷ್ಟೇ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.